ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಮಾಡೋದಕ್ಕೆ ಅವಕಾಶ ಕೊಡಬಾರದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರುವ ಬೆನ್ನಿಗೆ ಈ ಎಲ್ಲಾ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಈಗ ಕಲಬುರಗಿಯ ಪರಿಸ್ಥಿತಿ ಆರ್ಎಸ್ಎಸ್ ವರ್ಸಸ್ ಅಲ್ಲೂ ಕೂಡ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ಕಾರಣ ಪಥಸಂಚಲನ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಪ್ರಶ್ನೆ. ಕಲಬುರಗಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ. ಕಲಬುರಗಿಯಲ್ಲಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಪ್ರಶ್ನೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡದ ಕಲಬುರಗಿ ತಹಶೀಲ್ದಾರ್ ನಿರ್ಧಾರದ ವಿರುದ್ಧ ಆರ್ಎಸ್ಎಸ್ ಈಗ ಕೋರ್ಟ್ ಮೆಟ್ಟಿಲೇರಿದೆ. ಇವತ್ತು ಬೆಳಗ್ಗೆ ತುರ್ತು ವಿಚಾರಣೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಸಂಘ ಪರಿವಾರ. ಇಟ್ ಮೀನ್ಸ್ ಆರ್ಎಸ್ಎಸ್. ಮಧ್ಯಾಹ್ನ 3:30ಕ್ಕೆ ನಿಗದಿಯಾಗಿದೆ ಆರ್ಎಸ್ಎಸ್ನ ಪಥ ಸಂಚಲನ. ಬೆಳಗ್ಗೆ 9:30ಯ ನಂತರ ಕೋರ್ಟ್ನಲ್ಲಿ ಈ ಬಗ್ಗೆ ಒಂದು ವಿಚಾರಣೆ ಕೂಡ ಆಗುತ್ತೆ. ಕೋರ್ಟ್ ಅನುಮತಿ ಸಿಕ್ಕರೆ ಮಾತ್ರ ಇವತ್ತೇ ಪಥ ಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ ನಿರ್ಧಾರ ಮಾಡಿದೆ. ಕೋರ್ಟ್ ನಿರಾಕರಿಸಿದ್ರೆ ಇವತ್ತು ನಡೆಯೋದಿಲ್ಲ ಪಥ ಸಂಚಲನ ಅನ್ನೋದು ಬಹಳ ಸ್ಪಷ್ಟ. ಯಾಕಂದ್ರೆ ಪಥ ಸಂಚಲನ ನಡೆಸಬೇಕು ಅಂದ್ರೆ ಅಲ್ಲಿನ ತಹಶೀಲ್ದಾರ್ ಅದಕ್ಕೆ ಅನುಮತಿ ಕೊಡಬೇಕು. ಆದ್ರೆ ಅನುಮತಿ ಸಿಕ್ಕಿಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡುವ ವಿಚಾರದಿಂದ ಅನುಮತಿಯನ್ನ ನಿರಾಕರಿಸಲಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಸರ್ಕಾರಿ ಜಾಗಗಳಲ್ಲಿ ಮಾತ್ರ ಅಲ್ಲ, ಯಾವುದೇ ಜಿಲ್ಲೆ ತಾಲೂಕಲ್ಲೂ ಕೂಡ ಪಥ ಸಂಚಲನ ಮಾಡೋದಕ್ಕೆ ಅನುಮತಿ ಬೇಕು. ಬಟ್ ಆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಹಾಗಾಗಿ ಆರ್ಎಸ್ಎಸ್ ಈಗ ಕಾನೂನು ಸಮರ ಸಾರೋದಕ್ಕೆ ಮುಂದಾಗ್ತಾ ಇದೆ. ಕೋರ್ಟ್ ಮೆಟ್ಟಿದೆ ಯಾಕೆ ಅನುಮತಿ ಸಿಕ್ಕಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿಯುತವಾಗಿ ಪಥ ಸಂಚಲನ ನಡೆಸೋದಕ್ಕೂ ಕೂಡ ಅವಕಾಶ ಮಾಡಿಕೊಡಲ್ಲ ಅಂದ್ರೆ ಹೇಗೆ ಅನ್ನೋದು ಆರ್ಎಸ್ಎಸ್ನ ವರ್ಷನ್. ಆದ್ರೆ ರಾಜ್ಯ ಸರ್ಕಾರದ ವರ್ಷನ್ ಏನ್ ಗೊತ್ತಾ? ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದಂತಹ ಜವಾಬ್ದಾರಿ ನಮ್ದು. ಹಾಗಾಗಿ ನಾವು ಪಥ ಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಜೊತೆಗೆ ಪಥ ಸಂಚಲನಕ್ಕೆ ಬಳಕೆ ಮಾಡುವಂತ ಆಯುಧಗಳ ಬಗ್ಗೆ ನೀವು ಮಾಹಿತಿ ಕೊಡ್ತಾ ಇಲ್ಲ. ಯಾವ ರೀತಿ ಪಥ ಸಂಚಲನ ಮಾಡ್ತೀರಿ, ಎಲ್ಲೆಲ್ಲಿ ಹೋಗ್ತೀರಿ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ. ನಿಮ್ಮ ಸಂಘ ನೋಂದಣಿ ಆಗಿರುವಂತಹ ದೃಢೀಕರಣದ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಬೇಕು. ಆ ಪತ್ರವನ್ನ ಕೂಡ ನೀವು ಸಲ್ಲಿಕೆ ಮಾಡಿಲ್ಲ. ಹಾಗಾಗಿ ಎಲ್ಲಾ ಮೇನ್ ಕಾರಣಗಳಿಂದ ನಾವು ಅನುಮತಿಯನ್ನ ನಿರಾಕರಿಸಿದ್ದೀವಿ ಅನ್ನುವಂತಹ ವಿಚಾರವನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆಯ ಜಟಾಪಟಿ ಇದು. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಆಯಾಮವನ್ನ ಪಡೆದುಕೊಳ್ತಾ ಇದೆ ಈ ಎಲ್ಲಾ ಬೆಳವಣಿಗೆ. ಅದಕ್ಕೆ ಕೌಂಟರ್ ಆಗಿ ಭೀಮ್ ಆರ್ಮಿಯಿಂದಲೂ ಕೂಡ ಪಥ ಸಂಚಲನ ಅಂತ ಇವತ್ತು ಇಬ್ಬರಿಗೂ ಅನುಮತಿಯನ್ನ ನಿರಾಕರಿಸಿ ಆದೇಶವನ್ನ ಹೊರಡಿಸಿಬಿಟ್ಟಿದ್ದಾರೆ ತಹಶೀಲ್ದಾರ್. ಕಾನೂನು ಸುವ್ಯವಸ್ಥೆ ಭಂಗ ಉಂಟಾಗುವ ಸಾಧ್ಯತೆ ಇದೆ ಅನ್ನೋ ಕಾರಣ ನೀಡಿ ಬ್ರೇಕ್ ಹಾಕಲಾಗಿದೆ. ಯಾಕೆ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಯನ್ನೇ ಆಯ್ಕೆ ಮಾಡಿಕೊಂಡ್ರು, ಅದು ಎಸ್ಪೆಷಲಿ ಚಿತ್ತಾಪುರ ಅವ್ರದೇ ಕ್ಷೇತ್ರ, ಅಲ್ಲೇ ಪಥ ಸಂಚಲನ ಮಾಡಬೇಕು ಅಂತ ಆರ್ಎಸ್ಎಸ್ ನಿರ್ಧಾರ ಮಾಡಿರೋದಕ್ಕೆ ಕಾರಣ ಏನ್ ಗೊತ್ತಾ? ಪ್ರಿಯಾಂಕ್ ಖರ್ಗೆ ಅವರೇ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಪತ್ರ ಬರೆದಿರೋದು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರೇ ಇದೆಲ್ಲದಕ್ಕೂ ಕಾರಣ. ಹಾಗಾಗಿ ಅವ್ರದೇ ಜಿಲ್ಲೆಯಿಂದ ಅವ್ರದೇ ಸ್ವಕ್ಷೇತ್ರದಿಂದ ನಾವು ಪಥ ಸಂಚಲನ ಪ್ರಾರಂಭ ಮಾಡ್ತೀವಿ ಅಂತ ಆರ್ಎಸ್ಎಸ್ ಕೂಡ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಚಿತ್ತಾಪುರವನ್ನ ಆಯ್ಕೆ ಮಾಡ್ಕೊಂಡಿರೋದು. ಇವತ್ತು ಚಿತ್ತಾಪುರದಲ್ಲಿ ಕೋರ್ಟ್ ಅನುಮತಿ ಕೊಟ್ರೆ ಅತಿ ದೊಡ್ಡ ಪಥ ಸಂಚಲನಕ್ಕೆ ಆರ್ಎಸ್ಎಸ್ ಸಾಕ್ಷಿ ಆಗುತ್ತೆ. ಇಫ್ ಸಪೋಸ್ ನಿರಾಕರಣೆ ಆದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದು ಪ್ರಶ್ನೆ.